ಪರಿಶುದ್ಧನು ಮಹಿಮೋನ್ನತ ಸ್ಥಳದಲ್ಲಿ ವಾಸ ಮಾಡುವತನೂ ಆಗಿರತಕ್ಕಂಥ ಶ್ರೀ ಯೇಸು ಕ್ರಿಸ್ತನ ನಾಮದಲ್ಲಿ ಎಲ್ಲ ವೀಕ್ಷಕರಿಗೆ ಆಹ್ವಾನವನ್ನು ನೀಡುವತನಾಗಿದ್ದೇನೆ. ಈ ಒಂದು ಸತ್ಯವೇದದ ವಾಕ್ಯದ ಅಧ್ಯಯನವನ್ನು ಮಾಡುವಂತೆ ಮತ್ತೊಂದು ಆವರ್ತಿ ಆ ದೇವರು ನಮಗೆ ಅವಕಾಶವನ್ನು ಒದಗಿಸಿದ್ದಕ್ಕಾಗಿ ತಂದೆಯಾದ ದೇವರಿಗೆ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಘನ ಮಾನ ಮಹಿಮೆಯು ಆತನೊಬ್ಬನಿಗೆ ಸಲ್ಲಲಿ. ಪ್ರಿಯ ವೀಕ್ಷಕರೇ, ದೇವರ ಮಹಾನ್ ಕೃಪೆಯಿಂದ ತಾವೆಲ್ಲರೂ ಸುಕ್ಷೇಮವಾಗಿ ಇದ್ದೀರೆಂದು ಭಾವಿಸ್ತೇನೆ. ಬನ್ನಿ, ಇವತ್ತು ಸಹ ನಾವು ದೇವರ ಒಂದು ವಾಕ್ಯವನ್ನು ನಾವು ಆಲಿಸೋಣ. ತಂದೆಯಾದ ದೇವರು ನಮ್ಮನ್ನು ಕುರಿತಾಗಿ ಏನು ತಿಳಿಸಬೇಕೆಂಬುದಾಗಿ ಆತನು ಬಯಸುತ್ತಿದ್ದಾನೋ, ಈ ಅಂಧಕಾರ ತುಂಬಿರತಕ್ಕಂಥ ಗಲಿಬಿಲಿ, ದುಃಖ, ಗೋಳಾಟ, ನಿರಾಶೆಯಿಂದ ತುಂಬಿರತಕ್ಕಂಥ ಈ ಲೋಕದಲ್ಲಿ ನಾವು ಯಾವ ರೀತಿ ಆತನ ಮಕ್ಕಳಾಗಿ ನಿರಾಶೆ ಹೊಂದಿರತಕ್ಕಂಥ ಸಮಯದಲ್ಲಿ ಯಾವ ರೀತಿ ಧೈರ್ಯಗೊಂಡು ಆತನ ಬಳಿಯಲ್ಲಿ ನಾವು ಬರಬೇಕೆಂಬುವಂಥದ್ದನ್ನು, ಆತನು ಈ ಲೋಕದ ಎಲ್ಲ ರೀತಿಯಾಗಿರ್ತಕ್ಕಂಥ ಸವಾಲುಗಳನ್ನು ಯಾವ ರೀತಿ ಜಯಿಸಬೇಕೆಂಬುವಂಥದ್ದನ್ನು ಆತನು ಇವತ್ತು ವಾಕ್ಯದ ಮುಖಾಂತರ ನಮ್ಮೊಂದಿಗೆ ಮಾತನಾಡುವುದರ ಮುಖಾಂತರ ತಿಳಿಪಡಿಸಬೇಕೆಂಬುದಾಗಿ ಆತನು ಬಯಸ್ತಾ ಇದ್ದಾನೆ. ಆ ಸೃಷ್ಟಿಕರ್ತನ ಮಾತುಗಳನ್ನು ಆಲಿಸುವುದಕ್ಕೆ ಮುನ್ನ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆಯೇ, ನಿಮ್ಮ ಮಾತುಗಳನ್ನು ಆಲಿಸಲು ನಾವು ಸಿದ್ಧರಾಗಿದ್ದೇವೆ. ಆತ್ಮನ ಸಹಾಯವನ್ನು ದಯಪಾಲಿಸಿ ನಮ್ಮೊಂದಿಗೆ ಮಾತನಾಡ್ರಿ. ಕ್ರಿಸ್ತನಾಮದಲ್ಲಿ ಬೇಡುತ್ತೇವೆ ತಂದೆ, ಆಮೇನ್. ಯೇಸು ಕ್ರಿಸ್ತನು ಆತನು ದೀಕ್ಷಾಸ್ನಾನವನ್ನು ಮಾಡಿಸಿಕೊಂಡಿ ಆದ ನಂತರ ಆತನ ಮುಖದಲ್ಲಿ ಒಂದು ಕಾಂತಿಯು ಇರುವುದನ್ನು ಅಲ್ಲಿರ್ತಕ್ಕಂಥ ಅವರು ಮುಖ್ಯವಾಗಿ ಸ್ನಾನಿಕನಾದ ಯೋಹಾನನು ಕಂಡುಕೊಳ್ತಾನೆ. ಇನ್ನೇನು ಆ ಒಂದು ದೀಕ್ಷಾಸ್ನಾನವನ್ನು ಕಾರ್ಯಕ್ರಮವನ್ನು ಆತನು ಮುಗಿಸಿಕೊಂಡಿ ಆದ ನಂತರ ಅರಣ್ಯಕ್ಕೆ ಆತನು ನಡೆಸಲ್ಪಡ್ತಾನೆ. ಆತನು ಅರಣ್ಯಕ್ಕೆ ಯಾಕೆ ಹೋಗಬೇಕಾಗಿತ್ತು ಅಂದರೆ, ಅಲ್ಲಿ ಮುಂದೆ ಆತನು ಎದುರಿಸಲಿರತಕ್ಕಂಥ ಕಷ್ಟಕರವಾಗಿರ್ತಕ್ಕಂಥ ಸವಾಲುಗಳನ್ನು ಆತನು ಎದುರಿಸಲು ಬಲ ಪಡೆದುಕೊಳ್ಳಬೇಕಾಗಿತ್ತು. ಅದಕ್ಕೆ ಆತನು ಉಪವಾಸ ಪ್ರಾರ್ಥನೆಯಿಂದ ಆತನ ಬಲ ಹೊಂದುವುದಕ್ಕಾಗಿ ಅಲ್ಲಿ ಅರಣ್ಯಕ್ಕೆ ಹೋಗುವುದನ್ನು ನಾವು ಸತ್ಯವೇದದಲ್ಲಿ ನಾವು ಕಾಣುತ್ತೇವೆ. ಯಾವಾಗ ಯೇಸು ಕ್ರಿಸ್ತನು ಆ ಯೋರ್ದಾನ್ ಹೊಳೆಯನ್ನು ಬಿಟ್ಟು ಅರಣ್ಯಕ್ಕೆ ಹೋಗ್ತಾನೋ, ಯೋರ್ದಾನ್ ಹೊಳೆಯಲ್ಲಿದ್ದಂಥ ಆತನ ಮುಖದಲ್ಲಿನ ಕಾಂತಿ ಅಥವಾ ಆ ಒಂದು ಹೊಳಪು ಆ ಒಂದು ಅರಣ್ಯದ ಒಳಗಡೆ ಪ್ರವೇಶಿಸುತ್ತಿದ್ದಂತೆಯೇ ಅದು ಮಾಯವಾಗ್ತದೆ. ಆತನು ವಾಕ್ಯದಲ್ಲಿ ಹೇಳ್ತದೆ, ಆತನು ಶೋಧಿಸಲ್ಪಡಲು ನಡೆಸಲ್ಪಟ್ಟನೆಂಬುದಾಗಿ. ಶೋಧಿಸಲು ಅಂದರೆ ಇಲ್ಲಿ ಕ್ರಿಸ್ತನೇ ಶೋಧನೆಯನ್ನು ಆತನು ಆಹ್ವಾನ ಮಾಡಿದನು ಎಂದು ಇದರ ಅರ್ಥವಲ್ಲ. ಯೇಸು ಕ್ರಿಸ್ತನು ಸ್ವತಃ ಶೋಧನೆಯನ್ನು ಆತನು ಆಹ್ವಾನ ಮಾಡಲಿಲ್ಲ. ಆದರೆ ಆತನು ಅಲ್ಲಿ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ಪಡೆದುಕೊಳ್ಳಲಿಕ್ಕೆ ಅಲ್ಲಿ ಹೋಗಿರ್ತಾನೆ. ಆದರೆ ಆ ಒಂದು ಅಡವಿಯಲ್ಲಿ ಆತನು ಹೋಗಿರುವಂಥ ಸಂದರ್ಭದಲ್ಲಿ ಎಲ್ಲ ಮನುಷ್ಯರ ಪಾಪಗಳ ಭಾರವು ಆತನ ಮೇಲೆ ಹಾಕಲ್ಪಟ್ಟಿರ್ತಕ್ಕಂಥದ್ದು ನಾವು ಗಮನಿಸಬೇಕಾಗಿರ್ತಕ್ಕಂಥ ಮಹಾನ್ ಕಾರ್ಯವಾಗಿದೆ. ಆಲೋಚನೆ ಪೂರ್ವಕ ಇರತಕ್ಕಂಥ ಒಂದು ವಿಷಯ. ಎಲ್ಲ ಮನುಷ್ಯರ ಪಾಪಗಳ ಭಾರವು ಆ ಕ್ರಿಸ್ತನ ಮೇಲೆ ಅಲ್ಲಿ ಹಾಕಲ್ಪಟ್ಟಿರ್ತದೆ. ಇನ್ನೇನು ಯೇಸು ಕ್ರಿಸ್ತನು ಉಪವಾಸದಿಂದ ಇದ್ದಾನೆ. ಇದನ್ನು ಮನಗೊಂಡಿರ್ತಕ್ಕಂಥ ಸೈತಾನನು ಆತನನ್ನು ಶೋಧಿಸಲಿಕ್ಕೆ ಬರುವಂಥವನಾಗಿರ್ತಾನೆ, ಅಲ್ಲಿ ಶೋಧಿಸಲಿಕ್ಕೆ ಬರ್ತಾನೆ. ಸೈತಾನನು ಒಂದು ವಂಚನೆಯಿಂದಾಗಿ ಹಿಂದೆ ಆದಿ ದಂಪತಿಗಳು ಆ ಒಂದು ಊಟದಲ್ಲಿ ಅಥವಾ ತಿನ್ನುವುದರಲ್ಲಿ ಸೈತಾನನು ಆದಿ ದಂಪತಿಗಳನ್ನು ಜಯಿಸುವುದರಲ್ಲಿ ಯಶಸ್ವಿಯಾದನು. ಇಲ್ಲಿಯೂ ಸಹ ಕ್ರಿಸ್ತನನ್ನು ನಾನು ಜಯಿಸಬಲ್ಲೆನು, ಜಯಿಸುತ್ತೇನೆಂಬುದಾಗಿ ಆ ಒಂದು ಸೈತಾನನು ಇಲ್ಲಿಗೆ ಬರ್ತಾನೆ. ಆ ಒಂದು ಸೈತಾನನು ಬಂದಾಗ ಆತನ ಒಂದು ಇಚ್ಛೆಯಂತೆ ಅದು ನಡೆಯಲಿಲ್ಲ. ಅದಕ್ಕೆ ಈ ಒಂದು ವಾಕ್ಯದ ಒಂದು ಶಿರೋನಾಮ ಏನಾಗಿದೆ ಅಂತಂದರೆ, ಇದು ಶೋಧಕನ ಸೋಲು ಎಂಬುದಾಗಿ. ಶೋಧಕನ ಸೋಲು. ಕ್ರಿಸ್ತನನ್ನು ಜಯಿಸುತ್ತೇನೆಂಬುದಾಗಿ ಆ ಶೋಧಕನು ಬರ್ತಾನೆ, ಆದರೆ ಆತನೇ ಸೋತು ಹೋಗುವುದನ್ನು ನಾವು ಇಲ್ಲಿ ಕಾಣುತ್ತೇವೆ. ಈ ಒಂದು ಲೂಸಿಫರನು ಆಗಿರ್ತಕ್ಕಂಥ ಸೈತಾನನು ಆ ಕ್ರಿಸ್ತನ ಆ ಒಂದು ಅರಣ್ಯದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಕ್ರಿಸ್ತನ ಬಳಿಯಲ್ಲಿ ಆತನು ಇದ್ದಂಥ ಸಮಯದಲ್ಲಿ ಆತನು ಪ್ರತ್ಯಕ್ಷನಾಗ್ತಾನೆ. ಯಾವ ರೀತಿ ಪ್ರತ್ಯಕ್ಷನಾಗ್ತಾನೆ ಅಂದರೆ, ಆರಂಭದಲ್ಲಿ ತನ್ನನ್ನು ಪರಲೋಕದ
ದೂತನು ಎಂಬಂತೆ ಅಲ್ಲಿ ಪ್ರತ್ಯಕ್ಷ ಪಡಿಸಿಕೊಳ್ತಾನೆ. ಪರಲೋಕದ ದೂತನೇ ಬಂದಿದ್ದಾನೆಂಬುವಂತೆ. ಆಗ ಮುಖ್ಯವಾಗಿ ಈ ಸೈತಾನನಿಗೆ ಗೊತ್ತುಂಟು, ಮನುಷ್ಯನು ತನ್ನ ಆಸೆಗಳನ್ನು ಪೂರೈಸಿಕೊಳ್ಳುವುದರಲ್ಲಿ ಆತನು ತೊಡಗಿದರೆ ಖಂಡಿತ ಆತನು ಬಲಹೀನಾಗ್ತಾನೆ. ಯಾವಾಗ ಮನುಷ್ಯ ಬಲಹೀನನಾಗ್ತಾನೋ ಆಗ ನಾನು ಅವನನ್ನು ಜಯಿಸಬಹುದೆಂಬುದಾಗಿ ಸೈತಾನನಿಗೆ ಗೊತ್ತುಂಟು. ಅದಕ್ಕೆ ಅನೇಕರನ್ನು ಸೈತಾನನು ಯಾವ ರೀತಿ ಶೋಧಿಸ್ತಾನೆ ಅಂತಂದರೆ, ಮನುಷ್ಯರು ಹೇಳ್ತಾನೆ, ನಿನ್ನ ಇಚ್ಛೆಗಳನ್ನು ಪೂರೈಸ್ಕೋ, ಶಾರೀರಿಕ ಆಸೆಗಳನ್ನು ಪೂರೈಸ್ಕೋ, ನಿನಗೆ ಇಷ್ಟ ಬಂದಂಥವುಗಳನ್ನು ಅನುಭವಿಸು ಎಂಬುದಾಗಿ ಹೇಳ್ತಾನೆ. ಅದು ಸೈತಾನನಿಗೆ ಗೊತ್ತುಂಟು. ಯಾವ ವ್ಯಕ್ತಿ ತನ್ನ ಇಷ್ಟಗಳನ್ನು, ಶಾರೀರಿಕವಾದಂಥ ಇಚ್ಛೆಗಳನ್ನು ಅದನ್ನು ಈಡೇರಿಸಿಕೊಳ್ಳೋದಕ್ಕೆ ಹೋಗ್ತಾನೋ ಆವಾಗ ಆತನ ಮನಸ್ಸು ಬಲಹೀನ ಆಗ್ತದೆ. ಆವಾಗ ನಾನು ಅವನನ್ನು ಜಯಿಸಬಲ್ಲೆ ಎಂಬುದಾಗಿ ಸೈತಾನನಿಗೆ ಗೊತ್ತುಂಟು. ಅದಕ್ಕೆ ಅನೇಕರನ್ನು ಪ್ರೇರೇಪಿಸ್ತಾನೆ. ಈಗ ಅದೇ ಕುತಂತ್ರವನ್ನು ಹೊಂದಿರತಕ್ಕಂಥ ಸೈತಾನನು ಕ್ರಿಸ್ತನ ಬಳಿಗೆ ಬರ್ತಾನೆ. ಆದರೆ ಇಲ್ಲಿ ಕ್ರಿಸ್ತನನ್ನು ಜಯಿಸುವಂಥದ್ದು ಆ ಸೈತಾನನ ಆಲೋಚನೆಯಷ್ಟು ಸುಲಭವಾಗಿರಲಿಲ್ಲ ಎಂಬುವಂಥದ್ದನ್ನು ನಾವು ಈ ವಾಕ್ಯದ ಧ್ಯಾನದ ಮುಖಾಂತರ ನಾವು ಕಲಿಯುವಂಥವರಾಗಿದ್ದೇವೆ. ಯೇಸು ಕ್ರಿಸ್ತನು ಎಲ್ಲರಿಗೂ ಸಹ ಒಂದು ಮಾದರಿಯಾದಂಥ ಜೀವನವನ್ನು ಆತನು ಜೀವಿಸಬೇಕಾಗಿತ್ತು. ಎಲ್ಲ ಶೋಧನೆಗಳನ್ನು ಸಹ ಆತನು ಜಯಿಸಿ ತೋರಿಸಬೇಕಾಗಿತ್ತು. ಎಲ್ಲವನ್ನೂ ನಾವು ಜಯಿಸಬಲ್ಲೆವೆಂಬುದಾಗಿ. ಅದಕ್ಕೆ ಆತನು ಪ್ರತಿಯೊಂದರಲ್ಲೂ ಸಹ ಆತನು ಬಹು ಜಾಗರೂಕತೆಯಿಂದ ವರ್ತಿಸಿದ್ದನ್ನು ನಾವು ಸತ್ಯವೇದದಲ್ಲಿ ಕಾಣುತ್ತೇವೆ. ಹಸಿವೆ ನಮ್ಮನ್ನು ಆಳಬಾರದು, ನಾವು ಹಸಿವೆಯನ್ನು ಆಳುವಂಥವರಾಗಿರಬೇಕು. ಒಂದೊಪ್ಪತ್ತು ಊಟಕ್ಕಾಗಿ ಏಸಾವನು ಏನಾದ, ತನ್ನ ಚೊಚ್ಚಲುತನವನ್ನೇ ಆತನು ಮಾರಿಬಿಡ್ತಾನೆ, ಕಳೆದುಕೊಂಡು ಬಿಡ್ತಾನೆ, ಚೊಚ್ಚಲತನವನ್ನು ಬಿಟ್ಟು ಬಿಡ್ತಾನೆ. ಯಾಕೆ? ಒಂದೊಪ್ಪತ್ತು ಊಟಕ್ಕಾಗಿ. ನೋಡಿ, ಮನುಷ್ಯನು ತನ್ನ ಬಯಕೆಗಳನ್ನು ಈಡೇರಿಸಿಕೊಳ್ಳುವುದಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ಸಿದ್ಧನಾಗ್ತಾನೆ. ಅದು ಸೈತಾನನಿಗೆ ಚೆನ್ನಾಗಿ ಗೊತ್ತುಂಟು. ಒಂದು ವೇಳೆ ವಾಕ್ಯವನ್ನು ಆಲಿಸುತ್ತಿರುವಂಥ ಎಲ್ಲರೂ ಅಂತಹ ಯಾವುದಾದರೂ ಒಂದು ಬಯಕೆಯ ಬಲೆಯಲ್ಲಿ ಸಿಲುಕಿದ್ದೀರಾ? ಅದು ಸೈತಾನನ ಒಂದು ಕುತಂತ್ರವಾಗಿದೆ. ಅದರಿಂದ ನಾನು ಹೊರಬರಲಿಕ್ಕೆ ಆಗ್ತಾ ಇಲ್ಲ ಎಂದು ಬಾಧೆ ಪಡುತ್ತಾ ಇದ್ದೀರಾ? ಖಂಡಿತ ಶ್ರೀ ಯೇಸು ಕ್ರಿಸ್ತನು ಎಲ್ಲ ಶೋಧನೆಗಳನ್ನು ಜಯಿಸಿರ್ತಕ್ಕಂಥ ಆತನು, ಸೈತಾನನನ್ನು ಜಯಿಸಿರ್ತಕ್ಕಂಥ ಆತನು, ಶೋಧಕನನ್ನು ಸೋಲಿಸಿರ್ತಕ್ಕಂಥ ಕ್ರಿಸ್ತನು ನಮಗೆ ಸಹಾಯ ಮಾಡಲಿಕ್ಕೆ ಆತನು ಯಾವತ್ತೂ ಸಿದ್ಧನಾಗಿದ್ದಾನೆ. ಇಂದು ನೀವು ಸಹ ಕ್ರಿಸ್ತನಲ್ಲಿ ಪ್ರಾರ್ಥಿಸುವುದಾದರೆ ಖಂಡಿತ ನೀವು ಜಯಿಸಲು ಆಗದೆ ದುಃಖದಿಂದ ಪಡ್ತಿರ್ತಕ್ಕಂಥ ಶೋಧನೆಯನ್ನು ಜಯಿಸಲಿಕ್ಕೆ ಬೇಕಾದ ಶಕ್ತಿಯನ್ನು ಆತನು ಕೊಡುವಂತಾತನಾಗಿದ್ದಾನೆ. ಸತ್ಯವೇದದಲ್ಲಿ ಯೇಸು ಕ್ರಿಸ್ತನ ಒಂದು ಸೈತಾನನೊಂದಿಗೆ ನಾವು ಒಂದು ಸಂಭಾಷಣೆಯನ್ನು ಕುರಿತಾಗಿ ಬಹಳ ಸವಿವರವಾಗಿ ತಿಳಿಸಲ್ಪಟ್ಟಿದೆ. ಅಲ್ಲಿ ಹೇಳ್ತಾನೆ, ಸೈತಾನನು ಯೇಸು ಕ್ರಿಸ್ತನ ಬಳಿಗೆ ಬಂದು, ನೋಡು, ನೀನು ಯಾಕೆ ಇಷ್ಟು ಹಸಿವೆಯಿಂದ ಊಟ ಇಲ್ಲದೆ ಇಷ್ಟೊಂದು ಯಾಕೆ ಶ್ರಮೆ ಪಡುತ್ತಾ ಇದೆಯಾ? ತಂದೆಯಾದ ದೇವರಿಗೆ ನೀನು ಇಷ್ಟು ಶ್ರಮೆ ಪಡಬೇಕೆಂಬುದಾಗಿ ಆತನಿಗೆ ಮನಸ್ಸಿಲ್ಲ, ಆತನ ಬಯಕೆ ಅಲ್ಲ. ನೀನು ಶ್ರಮೆ ಅನುಭವಿಸಲು ಸಿದ್ಧರಾಗಿದ್ದೀಯೋ ಇಲ್ಲವೋ ಎಂಬುದು ಆತನು ಪರೀಕ್ಷೆ ಮಾಡ್ತಾನೆ ಅಷ್ಟೇನೆ. ಸೊ ಶ್ರಮೆ ಅನುಭವಿಸುವಂಥ ಮನಸ್ಸಿದ್ರೆ ಸಾಕು, ಅಷ್ಟೇ. ನೀನು ಶ್ರಮೆ ಅನುಭವಿಸುವಂಥ ಅಗತ್ಯ ಇಲ್ಲ ಎಂಬುದಾಗಿ ಸೈತಾನಲ್ಲಿ ಹೇಳ್ತಾನೆ. ಈ ರೀತಿಯಾಗಿರ್ತಕ್ಕಂಥ ಸುಳ್ಳು ಮಾತುಗಳನ್ನು ಹೇಳುವಂಥವನಾಗಿದ್ದಾನೆ. ಸೈತಾನನು ಯಾವಾಗಲೂ ಸಹ ಸುಳ್ಳು ಹೇಳುವುದರಲ್ಲಿ ಆತನನ್ನು ಮೀರಿರ್ತಕ್ಕಂಥವ್ರು ಯಾರೂ ಇಲ್ಲ. ಸೈತಾನನು ಮೊದಲ ಸ್ಥಾನದಲ್ಲಿ ಇರ್ತಾನೆ ಸುಳ್ಳು ಹೇಳುವುದರಲ್ಲಿ. ಆದಾಮ ಹವ್ವಳನ್ನು ವಂಚಿಸುವುದರಲ್ಲಿ ಸಹ ಆತನು ಯಶಸ್ವಿಯಾದನು ಸುಳ್ಳು ಹೇಳುವುದರ ಮುಖಾಂತರ. ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಮಾತುಗಳನ್ನು ಸಹ ಆತನು ಸುಳ್ಳಾಗಿ ವರ್ತಿಸ್ತಾನೆ. ವಾಕ್ಯವನ್ನು ತಪ್ಪಾಗಿ ಅರ್ಥ ಮಾಡಿಕೊಳ್ಳುವಂತೆ ಆತನು ಮಾಡ್ತಾನೆ. ಇದೇ ಒಂದು ಕಾರ್ಯವನ್ನು ಇಲ್ಲಿ ಮಾಡ್ತಾನೆ. ಆದರೆ ಆತನು ಜಯಿಸಲಿಕ್ಕೆ ಆಗಲಿಲ್ಲ. ಸೈತಾನನು ಕ್ರಿಸ್ತನನ್ನು ಜಯಿಸಲಿಕ್ಕೆ ಆಗಲಿಲ್ಲ ಎನ್ನುವಂಥದ್ದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಉಪವಾಸ, 40 ದಿವಸದ ಉಪವಾಸ, ರಾತ್ರಿ ಆಗಲು ಮಾಡುವಂತಹ ಒಂದು ಉಪವಾಸದ ಕಾರ್ಯವನ್ನು ನಿಲ್ಲಿಸಲಿಕ್ಕೆ ಸೈತಾನನ ಕೈಯಿಂದ ಆಗಲಿಲ್ಲ. ಆವಾಗ ಹೇಳ್ತಾನೆ, ಮತ್ತನೇ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯ 3ನೇ ವಚನದಲ್ಲಿ ಸೈತಾನ ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ ಕಲ್ಲುಗಳನ್ನು ತೋರಿಸಿ ಈ ಕಲ್ಲುಗಳನ್ನು ರೊಟ್ಟಿಗಳನ್ನಾಗಿ ಮಾಡಿ ತಿನ್ನು ಅನ್ನುವಂಥ ಒಂದು ಮಾತುಗಳನ್ನು ಆತನು ಹೇಳ್ತಾನೆ. ರೊಟ್ಟಿಗಳನ್ನಾಗಿ ಮಾಡು. ಆದರೆ ಇದಕ್ಕೆ ಕ್ರಿಸ್ತನ ಬಾಯಿಂದ ಬಂದಿರತಕ್ಕಂಥ ಒಂದು ಉತ್ತರ. ಆತನೇನು ಹೇಳ್ತಾನೆ, ಮತ್ತನೇ ಬರೆದ ಸುವಾರ್ತೆಯಲ್ಲಿ 4ನೇ ಅಧ್ಯಾಯದ 4ನೇ ವಚನದಲ್ಲಿ
ಮನುಷ್ಯರು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ಆದರೆ ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಸಹ ಮನುಷ್ಯನು ಬದುಕುತ್ತಾನೆ ಎಂಬುದಾಗಿ ಇಲ್ಲಿ ತಿಳಿಸುವಂತಹದನ್ನಾಗಿದ್ದೇನೆ. ಇಲ್ಲಿ ಯೇಸು ಕ್ರಿಸ್ತನು ರೊಟ್ಟಿಗಳನ್ನು ಮಾಡು ಎಂಬುದಾಗಿ ಸೈತಾನ ಹೇಳುವಾಗ ಆತನ ಕೈಯಿಂದ ಮಾಡಲಿಕ್ಕೆ ಆಗುವುದಿಲ್ಲ ಎಂದಲ್ಲ, ಆತನು ಮಾಡಬಹುದಾಗಿತ್ತು. ಆದರೆ ಯೇಸು ಕ್ರಿಸ್ತನು ತನಗಾಗಿ ಯಾವ ಅದ್ಭುತ ಕಾರ್ಯಗಳನ್ನು ಮಾಡುವಂತಿಲ್ಲ. ಆತನು ಮಾಡಬೇಕಾಗಿರ್ತಕ್ಕಂಥ ಎಲ್ಲ ಅದ್ಭುತಗಳು ಮನುಷ್ಯರ ಹಿತಕ್ಕಾಗಿ ಮಾಡಬೇಕಾಗಿತ್ತು. ಆತನು ತನ್ನ ಸ್ವಹಿತಕ್ಕಾಗಿ ಯಾವ ಒಂದು ಅದ್ಭುತವನ್ನು ಆತನು ಮಾಡಲಿಲ್ಲ. ಮುಖ್ಯವಾಗಿ ದೇವರ ಸಂಕಲ್ಪ ಆತನು ನೆರವೇರಿಸಬೇಕಾಗಿತ್ತು. ಮತ್ತು ಇಲ್ಲಿ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂಬುದಾಗಿ ಹೇಳುವಂತಹ ಒಂದು ಮಾತಿನ ಅರ್ಥ, ಯಾರು ತಂದೆಯಾದ ದೇವರಿಗೆ ತಮ್ಮನ್ನು ತಾವು ಅರ್ಪಿಸಿಕೊಳ್ತಾರೋ, ಆತನ ಮಾತನ್ನು ನಿಷ್ಠೆಯಿಂದ ಕೈಗೊಳ್ತಾರೋ, ಅದಕ್ಕೆ ವಿಧೇಯರಾಗ್ತಾರೋ, ಅವರಿಗೆ ಎಲ್ಲವೂ ಸಹ ಆತನು ಒದಗಿಸುವಂತನಾಗಿದ್ದಾನೆ. ಆತನ ಮಾತು ಕೈಗೊಳ್ಳುವುದು ಬಹಳ ಪ್ರಾಮುಖ್ಯ ಎಂಬುವಂಥದ್ದನ್ನು ಆತನು ಇಲ್ಲಿ ತಿಳಿಸ್ತಾನೆ. ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಅಂದರೆ ಆತನ ಮಾತಿಗೆ ಯಾರು ವಿಧೇಯರಾಗ್ತಾರೋ ಖಂಡಿತ ಆತನು ಈ ಲೋಕದಲ್ಲಿ ಬೇಕಾಗಿರ್ತಕ್ಕಂಥ ಅಗತ್ಯಗಳನ್ನು ಆತನು ಪೂರೈಸ್ತಾನೆ. ಅಷ್ಟು ಮಾತ್ರವಲ್ಲದೆ ಪರಲೋಕಕ್ಕೂ ಸಹ ಬೇಕಾಗಿರ್ತಕ್ಕಂಥ ಸಿದ್ಧತೆಗಳನ್ನು ಸಹ ಆತನು ನಮಗೆ ಒದಗಿಸಲಿಕ್ಕೆ ಆತನು ಸಹಾಯ ಮಾಡುವಂತನಾಗಿದ್ದಾನೆ. ಮಾತು ಕೇಳುವುದು ಬಹಳ ಪ್ರಾಮುಖ್ಯ. ಇಸ್ರಾಯೇಲ್ಯರ ಮೊದಲ ಅರಸನಾಗಿರ್ತಕ್ಕಂಥ ಸೌಲನು ದೇವರು ಹೇಳಿರ್ತಕ್ಕಂಥ ಮಾತನ್ನು ಆತನು ಕೇಳದೆ ದೇವರ ಮಾತಿಗೆ ವಿರುದ್ಧವಾಗಿ ತನ್ನಗೆ ಇಷ್ಟ ಬಂದಂತೆ ಆತನು ಕೆಲಸವನ್ನು ಮಾಡಿ ನಾನು ದೇವರ ಮಾತನ್ನು ಕೇಳಿದ್ದೇನೆಂಬುದಾಗಿ ಸುಳ್ಳು ಹೇಳುವಂತ ಆತನಾಗಿದ್ದಾನೆ. ಆದರೆ ಸತ್ಯವೇದದಲ್ಲಿ ದೇವರು ಹೇಳ್ತಾರೆ, ಆ ಒಂದು ಸಮವೇಲನ ಮುಖಾಂತರವಾಗಿ ದೇವರು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ದೇವರು ಮೆಚ್ಚುತ್ತಾನೋ ಎಂಬುದಾಗಿ ಇಲ್ಲ. ದೇವರ ಮಾತು ಕೇಳುವುದು ಬಹಳ ಪ್ರಾಮುಖ್ಯ. ಮಾತು ಕೇಳದೇ ಇರುವಂಥದ್ದು ಅದು ಹಠಮಾರಿತನಕ್ಕೆ ಅದು ಸಮಾನವಾಗಿದೆ, ಅದು ಮೊಂಡುತನಕ್ಕೆ ಸಮಾನವಾಗಿದೆ, ಮತ್ತು ಮಾತು ಕೇಳದಿರುವಂಥದ್ದು ಅದು ವಿಗ್ರಹಾರಾಧನೆಗೆ ಸಮಾನವಾಗಿದೆ. ಅನೇಕರು ಯೋಚನೆ ಮಾಡ್ತಿರ್ಬೋದು, ನಾನು ವಿಗ್ರಹಾರಾಧನೆ ಮಾಡುವುದಿಲ್ಲ ಅಥವಾ ನಾನು ಕುಡಿಯುವುದಿಲ್ಲ, ಏನು ಮಾಡುವುದಿಲ್ಲ ಎಂಬುದಾಗಿ. ಒಂದು ವೇಳೆ ವಾಕ್ಯಕ್ಕೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುತ್ತಿರುವುದಾದರೆ ಅವೆಲ್ಲವನ್ನು ಮಾಡುತ್ತಿದ್ದೇವೆ ಎಂಬುದಾಗಿ ಅರ್ಥ ಆಗ್ತದೆ. ಅದು ಬಹು ಭಯಂಕರವಾಗಿದೆ. ದೇವರ ಮಾತುಗಳನ್ನು ನಾವು ಯಾವಾಗ ನಿರ್ಲಕ್ಷಿಸ್ತೇವೋ ಅದು ಖಂಡಿತವಾಗಲೂ ಬೇರೆ ಲೌಕಿಕವಾಗಿರ್ತಕ್ಕಂಥ ಕಾರ್ಯಗಳಿಗೆ ಅದು ನಡೆಸುವಂಥದ್ದಾಗಿದೆ. ದೇವರ ಮಾತನ್ನು ನಿಷ್ಠೆಯಿಂದ ಪಾಲ್ಗೊಳ್ಳುವ ಅಥವಾ ಕೈಗೊಳ್ಳುವಂಥ ಮನಸ್ಸು ಇದೆಯಾ ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳೋಣ. ನಂತರ ಸೈತಾನನು ಇಲ್ಲಿ ಆತನು ಸೋತು ಹೋಗ್ತಾನೆ. ಆದ್ದರಿಂದ ಮತ್ತೆ ಇನ್ನೊಂದು ಸಾರಿ ಸೈತಾನನು ಏನು ಮಾಡ್ತಾನೆ, ದೇವಾಲಯದ ಮೇಲೆ ಆತನನ್ನು ಕರೆದೊಯ್ದು ಹೇಳ್ತಾನೆ, ನೀನು ದೇವರ ಮಗನಾಗಿದ್ದರೆ, ಈಗಾಗಲೇ ದೀಕ್ಷಾ ಸ್ನಾನವನ್ನು ಪಡೆದುಕೊಂಡಂಥ ಸಂದರ್ಭದಲ್ಲಿ ಯೋರ್ದನ್ ಹೊಳೆಯಲ್ಲಿ ತಂದೆಯಾದ ದೇವರು ಹೇಳ್ತಾರೆ, ಈತನು ನನ್ನ ಪ್ರಿಯನಾಗಿರ್ತಕ್ಕಂಥ ಮಗನು. ದೇವರು ಪ್ರತ್ಯಕ್ಷವಾಗಿ ಅಲ್ಲಿ ಅಂದರೆ ಎಲ್ಲರ ಸಮಕ್ಷಮದಲ್ಲಿ ಆತನು ಆಕಾಶವಾಣಿಯ ಮುಖಾಂತರವಾಗಿ ಆತನು ತಿಳಿಸ್ತಾನೆ ನನ್ನ ಪ್ರಿಯ ಮಗನ ಅಂತೇಳಿ. ಆದರೆ ಸೈತಾನ ಹೇಳ್ತಾನೆ, ನೋಡ್ರಿ, ನೀನು ದೇವರ ಮಗನಾಗಿದ್ದರೆ ಪ್ರಶ್ನೆ ಹೇಳ್ತಾನೆ. ಇವತ್ತು ನಾನು ಆರಾಧಿಸುವಂಥ ಆ ಸೃಷ್ಟಿಕರ್ತನು ಜಗದ್ರಕ್ಷಕನಾಗಿರ್ತಕ್ಕಂಥ ಯೇಸು ಕ್ರಿಸ್ತನು ನನ್ನ ಸ್ವರಕ್ಷಕನೆಂಬುವಂಥ ಆ ದೃಢತೆ ನಿಮಗಿದೆಯಾ? ಅಥವಾ ಸೈತಾನನು ತರುವಂಥ ಕೆಲವು ಅನುಮಾನಾಸ್ಪದವಾಗಿರ್ತಕ್ಕಂಥ ಆಲೋಚನೆಗಳಿಂದ ನೀವು ಓದಾಡ್ತಾ ಇದ್ದೀರಾ? ಸೈತಾನನ ಕೆಲಸವೇ ಅನುಮಾನವನ್ನು ಉಂಟು ಮಾಡುವಂಥದ್ದು. ಅಲ್ಲಿ ಹೇಳ್ತಾನೆ ದೇವರ ಮಗನಾಗಿದ್ದರೆ, ಹೌದು, ಕ್ರಿಸ್ತನಿಗೆ ಗೊತ್ತು ಆತನು ದೈವಕುಮಾರನಾಗಿ ಲೋಕಕ್ಕೆ ಬಂದಿದ್ದಾನೆಂಬುದಾಗಿ. ಅಲ್ಲಿ ಯಾವುದೇ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆ ಇಲ್ಲ. ಸೈತಾನನು ಅಲ್ಲಿ ಪ್ರಶ್ನಿಸುವಂಥವನಾಗಿದ್ದಾನೆ, ಮುಖ್ಯವಾಗಿ ಶೋಧಿಸುವಂಥವನಾಗಿದ್ದಾನೆ. ಆದರೆ ಸೈತಾನನು ಕ್ರಿಸ್ತನನ್ನು ಗೆಲ್ಲಿಕ್ಕಾಗುವುದಿಲ್ಲ, ಕ್ರಿಸ್ತನು ಸೈತಾನನನ್ನು ಗೆಲ್ಲುತ್ತಾನೆ. ಆ ಒಂದು ಸೈತಾನನ ಮಾತುಗಳಿಗೆ ಅವಿಧೇಯನಾಗುವುದರಿಂದ, ಸೈತಾನ ಮಾತಿಗೆ ಅವಿಧೇಯನಾಗುವುದರಿಂದ, ಸೈತಾನ ಮಾತುಗಳನ್ನು ಯಾರು ಕೇಳ್ತಾರೋ ಅವರು ದೇವರಿಗೆ ವಿರುದ್ಧವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡುವಂಥವರಾಗಿದ್ದಾರೆ. ನಂತರ ಇಲ್ಲಿ ಒಂದು ಬಹಳ ಚಾಣಾಕ್ಷತನದಿಂದ ಬುದ್ಧಿವಂತಿಕೆಯಿಂದ ಆತನ ಏನು ಮಾಡ್ತಾನೆ, ಸೈತಾನ ಕ್ರಿಸ್ತನ ಹಾಗೆ ವಾಕ್ಯವನ್ನು ಆತನು ತಿಳಿಸ್ತಾನೆ. ಈ ವಾಕ್ಯ ಹಿಂಗೆ ಹೇಳ್ತದಲ್ಲ, ನೀನು ಧುಮುಕುವಾದರೆ ದೇವರು ತನ್ನ ದೂತರನ್ನು ಕಳಿಸಿಕೊಡ್ತಾನೆ, ಕಾಲು ಕಲ್ಲಿಗೆ ತಗಲದಂತೆ ಆತನು ನಿಮ್ಮನ್ನು ಕಾಪಾಡ್ತಾರೆ ಎಂಬುದಾಗಿ. ಅಂದರೆ ಸೈತಾನನಿಗೆ ವಾಕ್ಯವು ಚೆನ್ನಾಗಿ ಗೊತ್ತುಂಟು. ಅದನ್ನು ಯಾವ ರೀತಿ ಆದರೂ ಸಹ ಆತನು ಅರ್ಥೈಸ್ತಾನೆ. ಯಾವ ಸಂದರ್ಭಕ್ಕೆ ತಕ್ಕಂತೆ ಆತನು ಅದನ್ನು ಉಪಯೋಗಿಸಲು ಆತನು ಬಲ್ಲವನಾಗಿದ್ದಾನೆ. ಆದ್ದರಿಂದ ವಾಕ್ಯವನ್ನು ನಾವು ಅರಿಬೇಕಾಗಿರ್ತಕ್ಕಂಥದ್ದು ಬಹಳ ಪ್ರಾಮುಖ್ಯ. ಸತ್ಯವೇದ ಅಧ್ಯಯನವೂ ಸಹ ಬಹು ಪ್ರಾಮುಖ್ಯ ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬೇಕು. ದಿನಂಪ್ರತಿಯ ಸತ್ಯವೇದದ ಅಧ್ಯಯನ ನಮಗೆ ಇಲ್ಲ ಅಂತಂದರೆ ಖಂಡಿತವಾಗಲೂ ಸಹ ಸೈತಾನ ನಮ್ಮನ್ನು ಸುಲಭವಾಗಿ ಜಯಿಸುವಂಥವನಾಗಿದ್ದಾನೆ. ಆಗ ಯೇಸು ಕ್ರಿಸ್ತನ ಮಾತಿಗೆ ಹೇಳುವಂಥ ಒಂದು ಉತ್ತರ ಏನಾಗಿದೆ, ಮತ್ತೊಂದು ಬರೆದ ಸುವಾರ್ತೆಯಲ್ಲಿ
ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 5-6 ವಚನಗಳಲ್ಲಿ ಸೈತಾನನ ಪ್ರಶ್ನೆ ಆಗಿದೆ. ನಂತರ ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 7ನೇ ವಚನದಲ್ಲಿ ಆತನು ಹೇಳ್ತಾನೆ, ದೇವರನ್ನು ಪರೀಕ್ಷಿಸಬಾರದು ಎಂಬುದಾಗಿ ಸಹ ಬರೆದಿದೆ. ದೇವರನ್ನು ಪರೀಕ್ಷಿಸಬಾರದು, ಇದು ವಾಕ್ಯದಲ್ಲಿ ಆ ರೀತಿ ತಿಳಿಸಲ್ಪಟ್ಟಿದೆ. ಹೌದು, ಕಾಲು ಕಲ್ಲಿಗೆ ತಗಲದಂತೆ ದೇವತರು ಕೈಗಳಲ್ಲಿ ಎತ್ತುಕೊಳ್ಳುತ್ತಾರೆ ಎಂಬುದಾಗಿ. ಆದರೆ ಇದು ನಮಗಿಷ್ಟ ಬಂದಂತೆ ನಾವು ಇವಾಗ ಯಾವುದೋ ಒಂದು ಅಪಾಯ ಇದೆ ಎಂಬುದಾಗಿ ನಮಗೆ ಗೊತ್ತಿದ್ದಾಗ ಆ ಅಪಾಯವನ್ನು ನಾವು ಎದುರಿಸಲಿಕ್ಕೆ ತಪ್ಪಿಸಿಕೊಳ್ಳುವ ಮಾರ್ಗ ಇದ್ರೂ ಸಹ ನಾನು ಅಲ್ಲಿ ಇರ್ತೇನೆ ಎಂಬುದು, ಅಪಾಯ ಬರುವಂಥ ಸ್ಥಳದಲ್ಲಿ ಇರ್ತೇನೆ ಅಂದರೆ ಅಲ್ಲಿ ದೇವರು ಯಾವ ರೀತಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ? ಅದು ದೇವರನ್ನು ನಿರ್ಲಕ್ಷಿಸುವಂಥ ಒಂದು ಕಾರ್ಯ ಆಗಿರ್ತದೆ. ಆದ್ದರಿಂದ ದೇವರನ್ನು ಪರೀಕ್ಷಿಸುವುದಕ್ಕೆ ನಾವು ಯಾವ ಕಾರ್ಯಗಳನ್ನು ನಾವು ಮಾಡಬಾರ್ದು. ದೇವರ ವಾಕ್ಯ ಹೇಳುವಂಥ ಒಂದು ವಾಕ್ಯದಲ್ಲಿ ಹೇಳ್ತದೆ, ಮಾರ್ಕ್ ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯದಲ್ಲಿ, ಯಾರು ದೀಕ್ಷಾಸ್ನಾನ ಹೊಂದಿಕೊಳ್ಳುತ್ತಾರೆ ಅವರು ಚೇಳುಗಳನ್ನು ಎತ್ತುಕೊಳ್ಳುತ್ತಾರೆ ಮತ್ತು ಹಾವುಗಳನ್ನು ಹಿಡಿದುಕೊಳ್ಳುತ್ತಾರೆ. ವಿಷವಾಗಿರ್ತಕ್ಕಂಥ ಪದಾರ್ಥ ಯಾವುದು ಕುಡಿದರೆ ಅವಾಗ ಏನಾಗುವುದಿಲ್ಲ. ಅಂದ ಮಾತ್ರಕ್ಕೆ ವಿಷ ಪದಾರ್ಥವನ್ನು ನಾವು ಈಗ ಕುಡಿಯೋದಲ್ಲ. ಕೆಲವು ಸಂದರ್ಭಗಳು ಬಂದಾಗ, ಅಂತ ಅನಿರೀಕ್ಷಿತವಾಗಿರ್ತಕ್ಕಂಥ ಸಂದರ್ಭಗಳು ಬಂದಾಗ ಖಂಡಿತವಾಗ್ಲೂ ಸಹ ದೇವರು ಕಾಪಾಡುವಂಥವರಾಗಿದ್ದಾರೆ. ಆದರೆ ಎಲ್ಲ ಅನುಕೂಲವಿದ್ದಾಗಿಯೂ ಸಹ ನಾವು ಅವುಗಳನ್ನು ಮಾಡೋದಕ್ಕೆ ಹೋದರೆ ದೇವರನ್ನು ಪರೀಕ್ಷೆ ಮಾಡಿದಂತೆ ಸೈತಾನನ ಒಂದು ಕೆಲಸವಾಗಿದೆ ಅದು. ಆದ್ದರಿಂದ ದೇವರು ನಮ್ಮನ್ನು ಕಾಪಾಡ್ತಾನೆ. ನಮ್ಮ ಮೇಲೆ ಆತನಿಗೆ ಪ್ರೀತಿ ಇದೆ. ಆತನ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿಯನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಕೆಲವು ತಂದೆ ತಾಯಿಗಳನ್ನು ಮಕ್ಕಳು ಕೆಲವು ಸಾರಿ ಅವರನ್ನು ಅನುಮಾನಿಸ್ತಾರೆ, ಅವರನ್ನು ಪರೀಕ್ಷೆ ಮಾಡ್ತಾರೆ. ನಂತರ ಅಯ್ಯೋ ಅಮ್ಮ ಅಪ್ಪ ತಪ್ಪು ಮಾಡಿದೆ, ನಾನು ಹೀಗೆ ಮಾಡಬಾರ್ದಾಗಿತ್ತು, ನಿಮಗೆ ಕ್ಷಮಿಸಿ ಅಂತ ಹೇಳ್ತಾರೆ. ಯಾವಾಗ ಅನುಮಾನವು ಎಲ್ಲಿ ಉದ್ಭವ ಆಗ್ತದೋ ಆವಾಗ ಅಲ್ಲಿ ಒಂದು ಇಬ್ಬರ ಅಥವಾ ಈರ್ವರ ನಡುವಿನ ಒಂದು ಸಂಬಂಧ ಅದು ಗಟ್ಟಿಯಾಗಿರುವುದಿಲ್ಲ ಅಥವಾ ದೃಢವಾಗಿರುವುದಿಲ್ಲ. ಅನುಮಾನವು ಮನುಷ್ಯರನ್ನು ಅದು ಅಗಲಿಸುತ್ತದೆ. ದೇವರ ಮೇಲಿನ ಅನುಮಾನ ಇರುವುದಾದರೆ ದೇವರಿಂದ ದೂರ ಹೋಗುವುದಂತೆ ಸೈತಾನ ನಡೆಸ್ತಾನೆ. ನಂತರ ಸೈತಾನನು ಈ ಎರಡನೇ ಒಂದು ಶೋಧನೆಯನ್ನು ಸಹ ಸೈತಾನನು ಅಲ್ಲಿ ಶೋಧನೆಯನ್ನು ಮಾಡುವಾಗ ಅಲ್ಲಿ ಜಯಿಸ್ಲಿಕ್ಕೆ ಆಗಲ್ಲ. ಅಂದರೆ ಎರಡನೇ ಶೋಧನೆಯಲ್ಲೂ ಸಹ ಸೈತಾನ ಸೋತು ಹೋಗ್ತಾನೆ. ಇವಾಗ ಸೈತಾನನು ತನ್ನ ನಿಜ ಸ್ವರೂಪವನ್ನಲ್ಲಿ ಪ್ರತ್ಯಕ್ಷ ಪಡಿಸ್ಕೊಳ್ತಾನೆ. ಅಂಧಕಾರದ ಜಗತ್ತಿನ ಒಡೆಯನಾಗಿ ಅಲ್ಲಿ ಸೈತಾನನು ತನ್ನ ಪ್ರತ್ಯಕ್ಷ ಪಡಿಸ್ಕೊಳ್ತಾನೆ. ಆವಾಗ ಕ್ರಿಸ್ತನನ್ನು ಇನ್ನೊಂದು ಕಡೆಗೆ ಆತನು ಕರೆದುಕೊಂಡು ಹೋಗಿ ಒಂದು ಶಿಖರದ ಮೇಲೆ ಕರೆದುಕೊಂಡು ಹೋಗಿ ಲೋಕದ ಎಲ್ಲಾ ವೈಭವಗಳನ್ನು ಆತನು ತೋರಿಸ್ತಾನೆ. ಕ್ಷಣ ಮಾತ್ರದಲ್ಲಿ ಎಲ್ಲಾ ಲೋಕದ ವೈಭವ, ಸೂರ್ಯನ ಕಿರಣಗಳು, ವೈಭವ ಪೂರಿತವಾಗಿರ್ತಕ್ಕಂಥ ಆ ಒಂದು ಮನೆ ಅಥವಾ ಭವನಗಳ ಮೇಲೆ ಬೀಳುತ್ತಿರುವಂಥದ್ದು ಮತ್ತು ದ್ರಾಕ್ಷಾಲತೆಗಳ ಗೊಂಚಲುಗಳು ಇರುವಂಥದ್ದು ಮತ್ತು ಎಲ್ಲ ಫಲಭರಿತವಾಗಿರ್ತಕ್ಕಂಥ ಹೊಲಗಳನ್ನು ಆತನು ತೋರಿಸ್ತಾನೆ. ತೋರಿಸಿ ಆದ ನಂತರ ಆತನು ಹೇಳ್ತಾನೆ, ನೋಡಿ ಎಷ್ಟು ವೈಭವಪೂರಿತವಾಗಿದೆ ಈ ಪ್ರಪಂಚ, ಈ ಜಗತ್ತು. ನೀನು ನನಗೆ ನಮಸ್ಕಾರ, ಸಾಷ್ಟಾಂಗ ನಮಸ್ಕಾರ ಮಾಡಿದರೆ ಇವೆಲ್ಲ ಲೋಕದ ರಾಜ್ಯಗಳ ವೈಭವಗಳನ್ನು ನಾನು ನಿನಗೆ ಅರ್ಪಿಸಿಕೊಡುತ್ತೇನೆ ಎಂಬುದಾಗಿ ಆತನು ತಿಳಿಸುವಂತವನಾಗಿದ್ದಾನೆ. ಎಲ್ಲವನ್ನು ಕೊಡುತ್ತೇನೆ ಎಂಬುವಂಥದ್ದನ್ನು ಆತನು ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯ 8-9 ವಚನಗಳಲ್ಲಿ ನಾವು ಇವುಗಳನ್ನು ನೋಡಬಹುದು. ಆವಾಗ ಯೇಸು ಕ್ರಿಸ್ತನು ಹೇಳ್ತಾನೆ, ಸೈತಾನನೇ, ದೇವರನ್ನು ಮಾತ್ರ ಆರಾಧಿಸಬೇಕು, ನೀನು ತೊಲಗು ಅಂತ ಹೇಳ್ತಾನೆ. ದೇವರನ್ನು ಮಾತ್ರ ಆರಾಧಿಸಬೇಕು. ಸೃಷ್ಟಿಕರ್ತನು, ಆರಾಧನೆಗೆ ಯೋಗ್ಯನು ಸೃಷ್ಟಿಕರ್ತನು. ಯಾವತ್ತೂ ಸಹ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥ ಸೃಷ್ಟಿ ಜೀವಿ ಆರಾಧನೆಗೆ ಯೋಗ್ಯತೆಯನ್ನು ಪಡೆದುಕೊಳ್ಳುವುದಿಲ್ಲ. ಈ ಲೂಸಿಫರ್ ಎಂಬುದಾಗಿ ಕರೆಯಲ್ಪಡುವಂಥ ಸೈತಾನನು ಸಹ ಮುಂಚೆ ಲೂಸಿಫರ್ನಾಗಿದ್ದ, ನಂತರ ಸೈತಾನನಾಗಿ ಆತನು ಮಾರ್ಪಟ್ಟಿದ್ದಾನೆ. ಈತನು ಸಹ ಒಂದು ಸೃಷ್ಟಿ ಜೀವಿ, ತಂದೆಯಾದ ದೇವರು ಸೃಷ್ಟಿಸತಕ್ಕಂಥ ಒಂದು ಜೀವಿಯಾಗಿದ್ದಾನೆ. ಈಗ ತನ್ನ ಅಹಂದಿಂದ ನಾನು ಆರಾಧನೆಗೆ ಯೋಗ್ಯ ಎಂಬುದಾಗಿ ಆತನು ಕೊಚ್ಚಿಕೊಳ್ಳುತ್ತಿದ್ದಾನೆ. ಅದು ಸಾಧ್ಯವಾಗುವುದೇ ಇಲ್ಲ. ಅನೇಕರು ದೇವರಿಗೆ ಸಲ್ಲಬೇಕಾದಂಥ ಒಂದು ಮಹಿಮೆ, ದೇವರಿಗೆ ಮಾತ್ರ ಸಲ್ಲಬೇಕಾಗಿರ್ತಕ್ಕಂಥ ಘನತೆಗಳನ್ನು ಅವರು ಕಬಳಿಸಿಕೊಳ್ಳುತ್ತಿದ್ದಾರೆ. ಸಭೆಯಲ್ಲಾಗಿರಬಹುದು, ಸಮಾಜದಲ್ಲಾಗಿರಬಹುದು, ಅವರು ಕೆಲಸ ಮಾಡುವಂಥ ಒಂದು ಕೆಲಸದ ಸ್ಥಳದಲ್ಲಾಗಿರಬಹುದು. ದೇವರು ಮಾತ್ರ ಆರಾಧನೆಗೆ ಯೋಗ್ಯನು. ದೇವರು ಮಾತ್ರ ಸಭೆಯಲ್ಲಿ ಘನತೆಗೆ ಆತನು ಯೋಗ್ಯನು. ಕೆಲವು ಸಭೆಗಳಲ್ಲಿ ದೇವರ ಹೆಸರನ್ನು ಹೇಳಿಕೊಂಡು ಆತನಿಗೆ ಸಲ್ಲಬೇಕಾಗಿರ್ತಕ್ಕಂಥ ಆ ಘನತೆ ಗೌರವಗಳನ್ನು ಅವರು ಅದನ್ನು ತೆಗೆದುಕೊಳ್ಳುವಂಥದ್ದು ಎಷ್ಟು ಒಂದು ದುಃಖಕರವಾಗಿರ್ತಕ್ಕಂಥ ಸಂಗತಿ. ಇಂಥ ನನಗೇ ಗೌರವ ಬರಬೇಕು, ನಾನೇ ಹೊಗಳಬೇಕು ಅಂದರೆ ಜನರೆಲ್ಲ ನನ್ನನ್ನು ಹೊಗಳಬೇಕೆನ್ನುವಂಥ ಈ ಮನಸ್ಥಿತಿ
ಸೈತಾನನ ಮನಸ್ಸೇ ಆಗಿದೆ. ಒಂದು ವೇಳೆ ಅಂಥ ಒಂದು ಮನಸ್ಸು ಇರುವುದೇ ಆದರೆ ಖಂಡಿತ ಇದು ದೇವರ ಮನಸ್ಸಲ್ಲ. ಯೇಸು ಕ್ರಿಸ್ತನು ತನ್ನ ಜೀವಮಾನದಲ್ಲೆಲ್ಲ ಮನುಷ್ಯನಾಗಿ ಲೋಕದಲ್ಲಿ ಜೀವಿಸಬೇಕಾದರೆ ಆತನು ಯಾವತ್ತೂ ತನ್ನನ್ನು ತಾನು ಹೆಚ್ಚಿಸಿಕೊಳ್ಳಲಿಲ್ಲ, ಹೊರತಾಗಿ ತಂದೆಯಾದ ದೇವರನ್ನು ಆತನು ಘನಪಡಿಸಿದನು. ಆ ರೀತಿಯಾಗಿರ್ತಕ್ಕಂಥ ಮನಸ್ಥಿತಿಯನ್ನು ನಾವು ಹೊಂದಿಕೊಳ್ಳುವಂತೆ ದೇವರು ನಮಗೆ ಸಹಾಯ ಮಾಡಲು ಸಿದ್ಧನಾಗಿದ್ದಾನೆ. ಆದರೂ ನಾವು ನಮ್ಮನ್ನು ಆತನ ಅರ್ಪಿಸಿಕೊಳ್ಳಲಿಕ್ಕೆ ಸಿದ್ಧರಾಗಿರಬೇಕು. 3 ಶೋಧನೆಗಳನ್ನು ಸೈತಾನಲ್ಲಿ ತರ್ತಾನೆ. ಈ 3 ಶೋಧನೆಗಳು ಬಹಳ ಈ ಮನುಷ್ಯ ಈ ಲೋಕದ ಆಸೆ, ಹಣದ ಆಸೆ, ಅಧಿಕಾರದ ದಾಹ, ಎಲ್ಲ ರೀತಿಯಾಗಿರ್ತಕ್ಕಂಥ ಶೋಧನೆಗಳನ್ನು ಯೇಸು ಕ್ರಿಸ್ತನು ಆ ಅರಣ್ಯದಲ್ಲಿ ಆತನು ಜಯಿಸಿದನು. ಎಲ್ಲಿ ಆದಾಮ ಹವ್ವರು, ಎಲ್ಲಿ ಆದಿ ದಂಪತಿಗಳು ಸೋತು ಹೋದರೋ ಅಲ್ಲಿ ಆ ಕ್ರಿಸ್ತನು ಗೆದ್ದನು. ಆಹಾರದಲ್ಲಿ ಅವರು ಸೋತು ಹೋದರು, ತಿನ್ನುವುದರಲ್ಲಿ ಅಂದರೆ ಈ ಒಂದು ಹಸಿವೆಯನ್ನು ಸಹ ನಾವು ಜಯಿಸಬಲ್ಲೆವು. ನೋಡಿ, ಸುದೀರ್ಘ ಕಾಲವಾದ ಒಂದು ಉಪವಾಸ ಅದು, 40 ದಿವಸ ರಾತ್ರಿ ಆಗಲು ಅದು ಸುದೀರ್ಘ ಕಾಲವಾಗಿರ್ತಕ್ಕಂಥ ಒಂದು ಉಪವಾಸ. ಆತನ ಕ್ರಿಸ್ತನು ನಾವು ಸುದೀರ್ಘವಾಗಿರ್ತಕ್ಕಂಥ ಒಂದು ಉಪವಾಸ ಮಾಡುವುದರಲ್ಲಿ ಅಂದರೆ ಹಸಿವೆಯನ್ನು ತಾಳಿಕೊಳ್ಳಬಹುದು, ಸೈತಾನನನ್ನು ಜಯಿಸಬಹುದು ಎಂಬುದನ್ನು ಆತನಲ್ಲಿ ತೋರ್ಪಡಿಸ್ತಾನೆ. ಎಂಥ ಮಹತ್ತರವಾಗಿರ್ತಕ್ಕಂಥ ಒಂದು ಮಾದರಿ ಯೇಸು ಕ್ರಿಸ್ತನು ಆತನು ಮಾಡಿ ತೋರಿಸಿದ್ದಾರೆ. ಯಾವುದೇನೇ ಆಗಲಿ, ದೀಕ್ಷಾಸ್ನಾನ ಹೊಂದುವುದನ್ನಾಗಲಿ ಮತ್ತು ಕೆಲಸ ಮಾಡುವುದನ್ನಾಗಲಿ, ತಂದೆಯಾದ ದೇವರ ಚಿತ್ತ ನೆರವೇರಿಸುವುದನ್ನಾಗಲಿ ಆತನು ಮಾಡಿ ತೋರಿಸಿದ್ದಾರೆ ಅನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಸತ್ಯವೇದದಲ್ಲಿ ವಾಕ್ಯವು ತಿಳಿಸುವಂಥದ್ದಾಗಿದೆ, ನಾವುಗಳು ಸಹ ಯೇಸು ಕ್ರಿಸ್ತನ ಹಾಗೆ ನಾವು ಸೈತಾನನನ್ನು ಜಯಿಸಬಲ್ಲೆವು. ಅದು ಯಾವಾಗ ಆಗ್ತದೆ? ಮತ್ತಾಯ ಸುವಾರ್ತೆ 4:10 ವಚನದಲ್ಲಿ ಸೈತಾನನನ್ನು ತೊಲಗುವಂತೆ ಅಂತೇಳಿ ಯೇಸು ಕ್ರಿಸ್ತನು ಹೇಳ್ತಾನೆ. ಆವಾಗ ಸೈತಾನನು ಆ ಸಮಯಕ್ಕೆ ಸೈತಾನನು ಯೇಸು ಕ್ರಿಸ್ತನನ್ನು ಬಿಟ್ಟು ಹೋಗ್ತಾನೆ. ಆವಾಗ ದೇವತರು ಬಂದು ಕ್ರಿಸ್ತನಿಗೆ ಸಹಾಯ ಮಾಡ್ತಾರೆ. ಈ ಲೋಕದಲ್ಲಿರ್ತಕ್ಕಂಥ ಎಲ್ಲ ಲೋಕದ ಆಸೆ, ಅಧಿಕಾರದ ವ್ಯಾಮೋಹ, ಜೀವನದ ಗರ್ವ ಎಲ್ಲವನ್ನು ಸಹ ಕ್ರಿಸ್ತನು ಜಯಿಸ್ತಾನೆ ಅನ್ನುವಂಥದ್ದನ್ನು ನಮಗೆ ಸತ್ಯವೇದದಲ್ಲಿ ತಿಳಿಸುವಂಥದ್ದಾಗಿದೆ. ಇಂದು ಅನೇಕರಿಗೆ ಸೈತಾನ ಹೇಳುವಂಥದ್ದು, ಸತ್ಯದ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ಅದರೊಂದಿಗೆ ನೀನು ರಾಜಿ ಮಾಡಿಕೊಂಡ್ರೆ ಸಾಕು. ಇದೇ ಸತ್ಯ ಅನ್ನುವಂಥದ್ದು, ನೀನು ಯಾವುದರ ಬಗ್ಗೆ, ಸತ್ಯದ ಬಗ್ಗೆ ನೀನು ನಿಖರತೆಯನ್ನು ಹೊಂದಿಕೊಂಡು ಬೇಡ, ಎಲ್ಲದರೊಂದಿಗೆ ರಾಜಿ ಮಾಡ್ಕೋ, ನನ್ನ ಆರಾಧಿಸು, ನನ್ನನ್ನು ಹಿಂಬಾಲಿಸು, ನಾನು ಹೇಳಿದಂತೆ ಮಾಡು, ಲೋಕದ ವೈಭವ ನೀನು ಕೊಡ್ತೇವೆ ಅಂತೇಳಿ ಸೈತಾನ ಹೇಳ್ತಾನೆ. ಇದು ಮೋಸದ ಕಾರ್ಯ. ಸೈತಾನನನ್ನು ಎದುರಿಸಲು ನಾವು ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಬೇಕು. ವಾಕ್ಯ ಹೇಳ್ತದೆ, ಯಾಕೋಬನ ಪತ್ರಿಕೆ 4:7-8 ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತ ನಿಮ್ಮ ಸಮೀಪಕ್ಕೆ ಬರುವನು. ದೇವರಿಗೆ ಒಳಗಾಗಿ ಸೈತಾನನ್ನು ಎದುರಿಸಿರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು ಎಂಬುದಾಗಿ. ಸೊ ನಾವು ಸೈತಾನನ್ನು ಎದುರಿಸಬೇಕಾದ್ರೆ ಮೊಟ್ಟ ಮೊದಲು ನಾವು ತಂದೆಯ ದೇವರಿಗೆ ನಮ್ಮನ್ನು ಒಪ್ಪಿಸ್ಕೊಳ್ಬೇಕು, ಕ್ರಿಸ್ತನ ಹೆಜ್ಜೆ ಜನರಲ್ಲಿ ನಾವು ನಡೀಬೇಕು. ಆಗ ಕ್ರಿಸ್ತನ ಹಾಗೆ ನಾವು ಸೈತಾನನನ್ನು ಎದುರಿಸಲಿಕ್ಕೆ ಸಾಧ್ಯ. ಸೈತಾನನನ್ನು ಎದುರಿಸುವಂಥ ಶಕ್ತಿಯನ್ನು ನಾವು ಪಡೆದುಕೊಳ್ಳಬೇಕಾದರೆ ನಮ್ಮನ್ನು ನಾವು ಮೊದಲು ಆ ಒಂದು ಕ್ರಿಸ್ತನಿಗೆ ನಾವು ಅರ್ಪಿಸಿಕೊಳ್ಳಬೇಕು. ಕ್ರಿಸ್ತನಂತೆ ಶೋಧಕನನ್ನು ಸೋಲಿಸುವ ಬಲವನ್ನು ಹೊಂದಿಕೊಳ್ಳುವಂಥ ದೇವರು ನಮಗೆ ಸಹಾಯ ಮಾಡಲಿ. ಆಮೇನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇಲ್ಲಿವರೆಗೆ ವಾಕ್ಯವನ್ನು ಆಲಿಸುವಂತೆ ಸಹಾಯ ಮಾಡಿದ್ದಕ್ಕೆ ಸ್ತೋತ್ರ. ಕ್ರಿಸ್ತನ ಹಾಗೆ ಶೋಧಕನ ಎಲ್ಲ ಶೋಧನೆಗಳನ್ನು ಜಯಿಸುವ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಯೇಸು ನಾಮದಲ್ಲಿ ಬೇಡುತ್ತೇವೆ ತಂದೆ. ಆಮೇನ್.